ಸೊ ಅದೇ ನಿಮ್ಮ ಬ್ರದರ್ ಆಸ್ ಎ ಬ್ರದರ್ ಅಂತ ಹೇಳ್ಬೋದು, ಫ್ರೆಂಡ್ ಅಂತ ಹೇಳ್ಬೋದು. ಸುಪ್ರೀತ್ ಅವ್ರು ಹೇಳ್ತಾ ಇದ್ರು, ಅಂದ್ರೆ ಅವರು ಸಾಕಷ್ಟು ಒಡನಾಟ ಆಗಿರ್ಬೋದು ಎಲ್ಲ ಹೇಳ್ತಾ ಇದ್ರು. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಕೂಡ ಇಂಡಸ್ಟ್ರಿಗೆ ಬರ್ಬೇಕು, ಒಳ್ಳೆ ಇದ್ರಲ್ಲಿ ಆಗ್ಬೇಕು, ಆ ಒಂದು ಅವರಿಗೆ ಟ್ಯಾಲೆಂಟ್ ಕೂಡ ಇದೆ, ಒಂದು ಒಳ್ಳೆ ಅವ್ರು ವರ್ಕ್ ಮಾಡ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ, ಅಪ್ಪನ ಹೆಸರನ್ನ ಇಂಡಸ್ಟ್ರಿಯಲ್ಲಿ ಅವರೇ ಕಂಟಿನ್ಯೂ ಮಾಡೋ ತರ ಇರುತ್ತೆ ಅಂತ ಹೇಳಿದ್ರು. ಸೊ ನಮಗೂ ಕೂಡ ಅದೇ ನೋಡ್ಬೇಕು ನೀವೇನ್ ನಿಮ್ ಡಿಸಿಷನ್ ಏನಿರುತ್ತೆ ಅನ್ನೋ ಫೈನಲ್. ಸೊ ಬಂದ್ರೆ ಒಳ್ಳೇದಲ್ವಾ? ಬಂದ್ರೆ ಒಳ್ಳೇದೇ ಸರ್, 101% ಒಳ್ಳೇದೇ. ಬಟ್ ದ ರಿಯಾಲಿಟಿ ಹೆಂಗೆ ಅಂದ್ರೆ ಸರ್, ಟಕ್ ಅಂತ ಅಪ್ಪನ ಹೆಸರು ಇಟ್ಕೊಂಡು ಬರೋರು ಜಾಸ್ತಿ ದಿನ ನಿಲ್ಲಲ್ಲ. ಒಂದು ಯಾವಾಗ ಸ್ವಂತಿಕೆ ಅನ್ನೋದು ಇಲ್ಲದೆ ಹೋದ್ರೆ, ಈಗ ನನ್ನ ತಂದೆಗೆ ಏನು ಅವ್ರ ತಂದೆ ಏನು ಕೊಟ್ಟಿರ್ಲಿಲ್ಲ, ಬಟ್ ಅವ್ರಿಗೆ ಅದೊಂದು ಒಳಗಡೆಯಿಂದ ಇತ್ತಲ್ವಾ, ಒಳಗಡೆಯಿಂದ ಏನಾದ್ರು ಕಂಟೆಂಟ್ ಅನ್ನೋದು ಇದ್ರೆ ಇವತ್ ಜನ ಯಾರನ್ನ ಬೇಕಾದ್ರೂ ಹೀರೋ ಮಾಡ್ತಾರೆ ಸರ್. ದಟ್ ಇಸ್ ಕರ್ನಾಟಕ ಜನದ ಒಂದು ಪವರ್. ಅದು ಹೌದು, ಯಾವನ್ನ ಬೇಕಾದ್ರೂ ಹಿಂಗ್ ಹೀರೋ ಮಾಡೋ ಕೆಪಾಸಿಟಿ ಅವರಲ್ಲಿ ಇದೆ. ಅವ್ರು ಕರೆಕ್ಟ್ ಆಗಿರೋ ಕಂಟೆಂಟ್ ಕೊಡ್ಬೇಕು ಅಂದ್ರೆ ನಿನ್ ಒಳಗಡೆ ಕಂಟೆಂಟ್ ಇರ್ಬೇಕು. ಒಳಗಡೆ ಟುಳ್ ಇಟ್ಕೊಂಡು ಖಾಲಿ ಅಪ್ಪನ ಹೆಸರನ್ನ ಮೌಲ್ಡ್ ಮಾಡ್ಕೊಂಡು ಅದಕ್ಕೆ ಬಣ್ಣ ಬಳ್ಕೊಂಡು ಬಂದ ನಿಂತ ಅಂದ್ರೆ 101% ಒಂದ್ ಮೂವಿ, ಒಂದ್ 2 ಪಿಕ್ಚರ್ 100% ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದಾದ್ಮೇಲೆ ನಿನ್ ಕತೆ, ಹೌದು, ಅದಾದ್ಮೇಲೆ ಮೋಸ ಮಾಡಕ್ ಆಗುತ್ತಾ? ಅಂದ್ರೆ ಇಂಥ ಜನರಿಗೆ ನೀನ್ ಒಳಗಡೆ ಟುಳ್ ಇಟ್ಕೊಂಡು ಮಾಡಕ್ ಆಗೋದಾ? ಇಲ್ಲ, 100% ಆಗಲ್ಲ. ಸೊ ಒಳಗಡೆ ತುಂಬಿಸ್ಕೊಂಡು ಯಾವತ್ತು ಅದು ರೆಡಿ ಆಗುತ್ತೋ ಆಮೇಲೆ ನೋಡೋಣ. ಯಾಕಂದ್ರೆ ಅದು ಒಂದ್ ಸೈಡ್ ಆದ್ರೆ ಇನ್ನೊಂದ್ ಸೈಡ್ ಬೇರೆನೆ ಇರುತ್ತೆ ಸರ್. ನಾವ್ ಏನೇ ಹೋದ್ರು, ನಾವೇನೇ ಯೋಚನೆ ಮಾಡ್ಕೊಂಡ್ರು ಅದಕ್ಕಾಗದೇ ಇನ್ನೊಂದು ಅಲ್ವಾ. ಹೇಗೆ ಸಾಗುತ್ತೆ ಹಾಗೆ. ಅಂಡ್ ಸಾಗುವಂತ ಅವಕಾಶ ಬಂದಾಗ ಎಲ್ಲ ನಾವು ರೆಡಿ ಇಲ್ಲ ಅಂತ ಅನ್ನಿಸ್ಬಾರ್ದು. ರೆಡಿ ಇದ್ದಾಗ ಕೈ ಹಾಕ್ಬೇಕು 100% ಅಷ್ಟೇ. ಓಕೆ. ಸೊ ಅದೇ ನಿಮ್ಮ ಅಂದ್ರೆ ಒಂದು ಕೆಲವರಿಗೆ ನಿಮ್ಮವ್ರ ಜೊತೆ ಒಡನಾಟ ಇಟ್ಕೊಂಡವ್ರಿಗೆ ಆಗಿರ್ಬೋದು, ಫ್ರೆಂಡ್ ಆಗಿ ಎಲ್ಲರಿಗೂ ಆಸೆ ಇರುತ್ತೆ, ನಿಮ್ ಫ್ಯಾಮಿಲಿ ಆಗಿರ್ಬೋದು. ಸೊ ಹರೀಶ್ ರಾಯ್ ಅವ್ರ ತರನೇ ಬರ್ಬೋದು, ಒಳ್ಳೆ ಆಕ್ಟಿಂಗ್ ಇರುತ್ತೆ, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಬರ್ಬೋದು ಅನ್ನೋ ಒಂದು ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ದುಡುಕಿ ಮಾಡಿಟ್ಟಿರೋ ಹೆಸರನ್ನು ಹಾಳು ಮಾಡ್ಬಾರ್ದು. ಓಕೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ಬಹಳ ಕಷ್ಟಪಟ್ಟು ಅವರೊಂದು ಹೆಸರನ್ನ ಸಂಪಾದಿಸಿದ್ದಾರೆ ಸರ್. ಅಂಡ್ ಅವರ ಹೆಸರನ್ನ ಅಥವಾ ಅವ್ರನ್ನ ಹೆಸರನ್ನ ಬಳಸ್ಕೊಳಕ್ಕಾಗ್ಲಿ ಉಳಿಸ್ಕೊಳಕ್ ಮಾತ್ರ ಅಧಿಕಾರ ಇರೋದು ನಮ್ಗೆ. ಅದನ್ನ ಬಳಸ್ಕೊಳಕ್ಕಾಗ್ಲಿ ಅದನ್ನ ಉಪಯೋಗಿಸ್ಕೊಳಕ್ಕಾಗ್ಲಿ ಯಾವುದೇ ರೀತಿಲಿ ಸರ್ ನಮ್ಗೆ ಅಧಿಕಾರನೂ ಇಲ್ಲ, ನಾವು ಮಾಡ್ಲೂಬಾರದು. ಅಂಡ್ ಅದನ್ನ ಹಾಳು ಮಾಡೋದು ಇಸ್ ಅನ್ಫರ್ಗಿವಬಲ್ ಮಿಸ್ಟೇಕ್. ಯಾಕಂದ್ರೆ ಅವ್ರು ಸಂಪಾದಿಸಿರೋ ಹೆಸರು ಅದು. ಹೌದು, ಏನೇ ಸಂಪಾದಿಸಿರೋದು ಅದು ಅವರಿಂದ ಆಗಿರೋದು. ಅದಕ್ಕೆ ಅದ್ರಲ್ಲಿ ನಾವು ಪಾರ್ಟ್ ತಗೋಬಾರ್ದು. ಅವ್ರು ಅದಕ್ಕೆ ಕಷ್ಟಪಟ್ಟಿದ್ದಾರೆ, ಅವ್ರು ಬೆವ್ರು ಸುರಿಸಿರೋ ಹೆಸರು ಅದು. ಅಂಡ್ ಅದ್ರಲ್ಲಿ ಖಾಲಿ ಅದ್ರ ಮಕ್ಕಳು ಅಂದ್ರೆ ಏನದು? ಹಾಗಲ್ಲ, ಹೆಸರು ಅನ್ನೋದು ಜನರು ಅವ್ರ ಮೇಲೆ ಕೊಟ್ಟಿರೋದು. ಹಾಗೆ ನಾವೇನಾದ್ರು ಮಾಡಿದ್ರೆ ಜನರು ನಮ್ಮ ಮೇಲೂ ಕೊಡ್ತಾರೆ. ಸ್ವಂತದಲ್ಲಿ ನಾವೇನಾದ್ರು ಮಾಡಿದ್ರೆ ಜನ 100% ನಮ್ಮ ಮೇಲೂ ನಂಬಿಕೆ ಇಡ್ತಾರೆ ಸರ್. ಭಿಕ್ಷೆ ಬಿಟ್ಟು ಕೇಳ್ಬೇಕು ಅಂತಿಲ್ಲ, ಬನ್ನಿ ನೋಡಿ, ಇಲ್ಲ ಕರೆಕ್ಟ್ ಆಗಿ ಬಂದ್ರೆ ಮಾಡ್ತಾರೆ, 100% ಮಾಡ್ತಾರೆ. ಓಕೆ, ಅಷ್ಟೇ. ಸೊ ಅದೇ ಅಂದ್ರೆ ಒಳ್ಳೆ ಮೆಚೂರ್ಡ್ ಆಗಿ ಮಾತಾಡಿದ್ರಿ. ಅಂದ್ರೆ ತಂದೆ ಹೆಸರು ಇಟ್ಕೊಂಡು ಹೋಗೋದಕ್ಕಿಂತ ನಾವು ನಮ್ದೇ ಆದಂತಹ ಒಂದು ಪ್ಲಾನ್ ಅಲ್ಲಿ ಯಾವ್ದ್ರಲ್ಲಿ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಯಾವ್ದ್ರಲ್ಲಿ ನಾವು ಪರ್ಫೆಕ್ಟ್, ನಮ್ಮ ಹತ್ರ ಏನು ಕಲೆ ಇದೆ ಅನ್ನೋದನ್ನ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರಿ. ಖಂಡಿತ ಅಷ್ಟೇ, ನೀವು ಇಂಡಸ್ಟ್ರಿಗೆ ಬಂದ್ರು ಅಷ್ಟೇ ಸಪೋರ್ಟ್, ಕನ್ನಡಿಗರ ಸಪೋರ್ಟ್, ಹರೀಶ್ ರಾಯ್ ಅವರ ಅಭಿಮಾನಿಗಳ ಸಪೋರ್ಟ್ ಇದ್ದೇ ಇರುತ್ತೆ. ಯಾರಾದ್ರಾಗಿರ್ಬೋದು, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ, ಇಲ್ಲ ನೀವು ಬೇರೆ ಫೀಲ್ಡ್ ಅಲ್ಲಿ ಹೋಗಿ ಇದ್ ಮಾಡ್ತಿದ್ರು ಕೂಡ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಸೊ ಖಂಡಿತ ಎಲ್ರಿಗೂ ಒಳ್ಳೇದಾಗ್ಲಿ. ಇದೇ ತರ ನೆಕ್ಸ್ಟ್ ಒಳ್ಳೆ ಅವ್ರು ನಿಮ್ಮ ತಂದೆ ಹರೀಶ್ ರಾಯ್ ಹೆಸರನ್ನ ನೀವು ಕೂಡ ಕಂಟಿನ್ಯೂ ಆಗಿ ಮಾಡಿ, ಅವ್ರ ನೆನ್ಪುಳಿಯೋ ತರ ಮಾಡಿ. ಅದು ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ, ನಮ್ಮ ಕಡೆಯಿಂದ ಕೂಡ ಅದು ವಿಷಯ ಆಗಿರುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.